ಮಾಡಲಾಗಿದೆ. ಟಾರ್ಗೆಟ್ ಯಾರು ಮಾಡಿದಂದ್ರೆ ಮಾಧ್ಯಮದವರು. ಮೈನು ನನ್ನನ್ನು ಟಾರ್ಗೆಟ್ ಮಾಡಿದವರೇ ಮಾಧ್ಯಮದವರು. ನಾನೊಂದು ದೊಡ್ಡ ವಿಲನ್ ತರ ಇವರು ನನ್ನನ್ನು ಕ್ರಿಯೇಟ್ ಮಾಡಿಬಿಟ್ಟು ನಾನೊಬ್ಳು ಕಾಲ್ಪನಿಕ, ನಾನೊಬ್ಳು ನಕ್ಸಲೈಟು, ನಾನೊಬ್ಳು ಸೂಳೆ, ನಾನು ಇದನ್ನು ಇದು ಮಾಡಿದ್ದೀನಿ ಇಂಥದ್ದೆಲ್ಲ ಬಿತ್ತನೆ ಮಾಡಿದ್ದು ಈ ಚಾನಲ್ ಯಾವುದು ಸ್ಯಾಟಲೈಟ್ ಮಾಧ್ಯಮ ಇದೆಯಲ್ಲ, ಅವರುಗಳು ನನಗೆ ತುಂಬಾ ತೊಂದರೆ ಕೊಟ್ಟಿದ್ದಾರೆ. ತುಂಬಾ ಅಂದ್ರೆ ನನ್ನ ಜೀವನ ಇನ್ನು ನಾನು ಮುಂದೆ ಹೇಗೆ ನಿರೂಪಿಸಬೇಕು, ನಾನಿರೋದು ಒಬ್ಳು. ಜನ ನನ್ನನ್ನು ಏನ್ ತಿಳ್ಕೊಂಡಿರ್ತಾರೆ? ವಯಸ್ಸೆಷ್ಟು ತಮಗೆ? ನನಗೀಗ 60 ವಯಸ್ಸು. ಜನ ನನ್ನನ್ನು ಏನ್ ನಾನು ಜನರಿಗೋಸ್ಕರ ನಾನು ಬದುಕಬೇಕು ಅಂತಲ್ಲ, ನನಗೋಸ್ಕರ ನಾನು ಬದುಕಬೇಕು. ಆದ್ರೂ ಜನರ ಜೊತೆ ನಾನು ಬೆರೀಲೇಬೇಕಲ್ವಾ? ಹಾಗಾದ್ರೆ ಈ ಮಾಧ್ಯಮದವ್ರು ಯಾಕೆ ನನ್ನನ್ನು ಈ ರೀತಿ ಒಂದು ವಿಲನ್ ತರ ನನ್ನನ್ನು ಮಾಡಿ ಹಾಕಿದ್ರು? ಯಾಕೆ ನಿಮ್ಮನ್ನ ಯಾಕೆ ವಿಲನ್ ತರ ಮಾಡಿದ್ರು ಅಂತ ನಿಮ್ಗೆ ಅನ್ಸುತ್ತೆ? ವೈ ನನ್ನನ್ನು ವಿಲನ್ ತರ ಮಾಡಿದ್ರು ಅಂದ್ರೆ ನನಗೆ ಅವರಿಲ್ಲ ಇವರಿಲ್ಲ ಅವಳೆಲ್ಲ ಹೇಳೋದು ಸುಳ್ಳು. ಆಯ್ತು, ನನ್ನನ್ನು ಇನ್ವೆಸ್ಟಿಗೇಟ್ ಮಾಡಕ್ಕೆ ಇವ್ರು ಯಾರು? ನನ್ನ ಪರ್ಸನಲ್ ಲೈಫ್ ಅನ್ನ ಇವ್ರು ಯಾರು ಇನ್ವೆಸ್ಟಿಗೇಟ್ ಮಾಡಕ್ಕೆ? ನನ್ನ 1000 ತೊಂದರೆಗಳಿರುತ್ತೆ, ನನ್ನ 1000 ಮನಸ್ಸಿನಲ್ಲಿ ನನ್ನ 1000 ಇದು ಇರ್ತದೆ. ಹಾಗಂತ ಇವ್ರು ನನ್ನ ಪರ್ಸನಲ್ ಲೈಫಿಗೆ ಇವ್ರು ಎಂಟ್ರಿ ಆಗ್ಬಾರ್ದಲ್ವಾ? ಪರ್ಸನಲ್ ಲೈಫಿಗೆ ಯಾವತ್ತೂ ಎಂಟ್ರಿ ಆಗ್ಬಾರ್ದು, ಅದು ವಿದೌಟ್ ಮೈ ಪರ್ಮಿಷನ್. ವಿತ್ ಪರ್ಮಿಷನ್ ಓಕೆ. ಯಾವ ರೀತಿ ನಿಮ್ಮ ವೈಯಕ್ತಿಕ ಬದುಕಿಗೆ? ನಾನು ನಾಯಿ ಮರಿಗಳನ್ನ ಸಾಕ್ತಾ ಇದ್ದೆ. ನಾನು ರಿಪ್ಪನ್ಪೇಟೆಯಲ್ಲಿದ್ದೆ. ಅಲ್ಲಿ ನಾಯಿ ಮರಿಗಳನ್ನ ಇವಳಿಗೆ ಮಕ್ಕಳೇ ಇಲ್ಲ, ಮಕ್ಕಳಿದ್ರೆ ಮಾತ್ರ ಸಾಕಬೇಕು, ಮಕ್ಕಳಿಲ್ಲದಿದ್ರೆ ಸಾಕಬಾರ್ದು ಅನ್ನೋದು ಏನಾದ್ರು ಕಾನೂನು ಇದೆಯಾ? ಅದು ನನ್ನ ಹಾಬಿ, ನಾನು ಸಾಕ್ತೀನಿ, ನಾನು ಬೆಳೆಸ್ತೀನಿ. ಈ ಮನುಷ್ಯನಿಗೆ ಒಂದು ತುತ್ತು ಅನ್ನ ಹಾಕೋದಕ್ಕಿಂತ ಮೂಕ್ ಪ್ರಾಣಿಗಳಿಗೆ ಹಾಕಿದ್ರೆ ಅಟ್ಲೀಸ್ಟ್ ಒಂದು ದಿನನಾದ್ರೂ ಬಾಲ ಅಲ್ಲಾಡ್ಸ್ಕೊಂಡಾದ್ರೂ ಬರ್ತದೆ ಅಲ್ವಾ? ಇದು ಅವರಿಗೆ ಗೊತ್ತಿರ್ಬೇಕಲ್ವಾ, ಮಾಧ್ಯಮದ ಮಿತ್ರರಿಗೆ. ಅವ್ರು ಯಾರಿಗಾದ್ರೂ ಒಂದು ತುತ್ತು ಅನ್ನ ಹಾಕಿದ್ರೆ ಅವರಿಗೆ ಗೊತ್ತಾಗ್ತಿತ್ತು. ಹೌದಲ್ವಾ? ನನಗೆ ಈ ಲಾಜಿಕ್ಕೇ ಗೊತ್ತಿರಲಿಲ್ಲ. ಬರ್ತೀನಮ್ಮ, ನಾನು ಕೇಳ್ತಾ ಇರೋದು, ಈ SIT ರಚನೆ ಆದ್ಮೇಲೆ ನೀವು ಮತ್ತೆ ಪ್ರಕಟಗೊಂಡ್ರಿ, ಅಲ್ಲಿವರೆಗೆ ತಾವು ಸುಮ್ಮನೆ ಇದ್ರಿ? ಹೌದು, ಅಲ್ಲಿ ತನಕ ನಾನು ಸುಮ್ಮನೆ ಇದ್ದೆ. ಯಾಕೆ ನಿಮ್ಗೆ SIT ಆದ್ಮೇಲೆ ಯಾಕೆ ನೀವು ಪ್ರಕಟಗೊಳ್ಬೇಕು, ಹೇಳಬೇಕು ಅಂತ ಅನಿಸ್ತು? ನಾನು ನನಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇರಲಿಲ್ಲ. SITಗೆ ಹೋಗೋದಕ್ಕೂ ಇಂಟ್ರೆಸ್ಟ್ ಇರಲಿಲ್ಲ. ನನಗೆ ಯಾವುದು ಬೇಡ ಅಂತ ನಾನು ವಿತ್ಡ್ರಾ ಮಾಡ್ಕೊಂಡು ನಾನು ಬರೋಣ ಅನ್ನೋ ಮಟ್ಟಕ್ಕೆ ಇದ್ದೆ. ಈ ಮಾಧ್ಯಮದವರ ಕಾಟ ತಾಳಲಾರದೆ ಇದೆಲ್ಲ ಬೇಡ ನನಗೆ, ಇದೇ ಬೇಡ ನನಗೆ, ನನ್ನ ಪಾಡಿಗೆ ನಾನು ಜೀವನ ಮಾಡ್ಕೊಂಡು ಹೋಗೋಣ ಅನ್ನೋ ಮಟ್ಟಕ್ಕೆ ನಾನು ಬಂದಿದ್ದೆ. ಆಕ್ಚುಲಿ ನಾನು ವಿತ್ಡ್ರಾ ಮಾಡ್ಕೊಂಡು ಬರ್ತೀನಿ ಅಂತ. ಕೊನೆಗೆ ಏನಾಯ್ತು, ಹೋಗ್ಲಿ ಅಲ್ಲಿಯಾದ್ರೂ ಸತ್ಯ ಬಿಚ್ಚಿಡೋಣ, ಏನ್ ಸತ್ಯ ಇದೆಯೋ ಅದನ್ನ ಬಿಚ್ಚಿ. ಅವಾಗ ನಿಮ್ಮ ಮಗಳ ವಿಚಾರ ಪ್ರಸ್ತಾಪ ಮಾಡಿದ್ರಿ? ನಾನು ಮಗಳ ವಿಚಾರ ಎಲ್ಲೂ ನಾನು ಪ್ರಸ್ತಾಪ ಮಾಡ್ಲಿಕ್ಕೂ ಹೋಗ್ಲಿಲ್ಲ. ಬೇಡ ನನಗೆ, ಆಗಿ ಹೋಗಿದೆ. ಯಾರು ಒಂದು ಇದರಲ್ಲಿ ಸತ್ಯ ಏನಿದೆಯೋ ಅದು ನನ್ನ ಮನಸ್ಸಿನಲ್ಲಿ ಇರ್ಲಿ, ಹೊರಗಡೆ ಸತ್ಯ ಏನಿದೆ ನಿಮ್ಗೆ ಹೇಳ್ಬೇಕು ಅಂದ್ರೆ ಹೇಳಿ, ಹೇಳ್ಕೊಡುದು. ನಾನು ಇವಾಗ ನಾನು ಹೇಳ್ತಾ ಇಲ್ಲ, ನನಗೆ ಬೇಡ. ಅಪ್ಪೇ ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ರೆಬಲ್ ತರ ಅಂಬರೀಶ್ದು ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಕತೆ ಇದಂಗಿದೆಯಲ್ಲಪ್ಪೇ. ಒತ್ತಾಯ ಮಾಡುವ ಹಕ್ಕು ಕೂಡ ಬೇರೆಯವರಿಗಿರಲ್ಲ ವೈಯಕ್ತಿಕ ಬಗ್ಗೆ ಇರ್ಕೂಡುದು. ಸೊ ಕಮಿಂಗ್ ಟು ದ ಮೀಡಿಯಾ ಟ್ರೈಲ್, ಮಾಧ್ಯಮವೇ ಒಂದು ರೀತಿ ವಿಚಾರಣೆ ನಡೆಸಿದ್ದು ಮತ್ತು ತೀರ್ಪು ನೀಡಿದ್ದು, ನಿಮ್ಮನ್ನ ಬೆನ್ನಟ್ಟಿದ್ದು. ಹೌದು, ಜಡ್ಜು ಅವರೇ, ಇದು ಮಾಡುವವರು, ಇಂಟ್ರಾಗೇಟ್ ಮಾಡುವವರು ಅವರೇ, ಮಾಧ್ಯಮದವರು. ಹಾಗಾದ್ರೆ ಬೇರೆಯವರು ಯಾತಕ್ಕೆ, ಡಿಪಾರ್ಟ್ಮೆಂಟ್ ಯಾತಕ್ಕೆ ಇರಬೇಕು? ನಾನು ಕೇಳೋ ಪ್ರಶ್ನೆ, ಇವ್ರು ಯಾರು ನನ್ನ ಪರ್ಸನಲ್ ವಿಚಾರಕ್ಕೆ, ಇವ್ರು ಯಾರು ನನ್ನನ್ನು ಇದು ಮಾಡಕ್ಕೆ? ಹಾಗಾದ್ರೆ ಇವರಿಗೆ ಹೊತ್ತಿಲ್ಲದ ಹೊತ್ತಿಗೆ ಇವರು ಬರಬೇಕು ಅಂದ್ರೆ ಹಾಗಾದ್ರೆ ನನ್ನ ಪರ್ಮಿಷನ್ ಬೇಕಲ್ವಾ? ಇವ್ರು ಹೇಗೆ ಬರ್ತಾರೆ ನನ್ನ ಮನೆ? ಯಾವ ಬೋಳಿ ಮಗ ಹೇಳಿದ್ರಿ ಏನ್ರಿ ಅದು ಮಾತಾಡೋದು? ಯಾವಾಗ ಯಾರ್ಯಾರು ಬಂದ್ರು? ಸುವರ್ಣ ಚಾನಲ್ನವರು, TV9, ನ್ಯೂಸ್ 18, ಪವರ್ TV, ಆಮೇಲೆ ನ್ಯಾಷನಲ್ ಚಾನಲ್ಗಳು ಬಂದರು. ನ್ಯಾಷನಲ್ ಚಾನಲ್ಗಳು ಮನೆ ಒಳಗಡೆ ಯಾವುದಿಲ್ಲ, NDTV ಒಂದು ಬಂದಿದ್ದಾನೆ. ನೀವು ಅವ್ರು ಬಂದಾಗ ನೀವು ನಾನು ಮಾತಾಡ್ತೀನಿ ಅಂದ್ರೆ ಮಾತಾಡಲ್ಲ ಅಂತ ಹೇಳಿ? ನಾನು ಮಾತಾಡಕ್ಕೆ ಇಷ್ಟ ಇರಲಿಲ್ಲ. ನೀವು ಮಾತಾಡಬೇಕು, ನೀವು ಬೈ ಫೋರ್ಸ್ ಮಾಡೋದು. ನಿಮ್ಮ ಹತ್ರ ಡಾಕ್ಯುಮೆಂಟ್ ಇದೆಯಾ? ನಾನು ಯಾಕೆ ಇವರಿಗೆ ಡಾಕ್ಯುಮೆಂಟ್ ಕೊಡಬೇಕು? ನಾನು ಯಾಕೆ ಇವರಿಗೆ ನಾನು ಡಾಕ್ಯುಮೆಂಟ್ ತೋರಿಸಬೇಕು? ನಾನು ಎಲ್ಲಿ ತೋರಿಸ್ಬೇಕು ಅಲ್ಲಿ ತೋರಿಸ್ತೀನಿ. ಇವ್ರು ಯಾರು ನನ್ನ ಡಾಕ್ಯುಮೆಂಟ್ ಕೇಳಕ್ಕೆ? ಇವ್ರಿಗೆ ಏನು ಅಧಿಕಾರ ಇದೆ? ಆ ಮಾತನ್ನೇ ತಾವು ಹೇಳಿದ್ರ? ಹೌದು, ನಾನು ಅದನ್ನ ಕೇಳಿದೆ. ನೀನ್ 7 ಮಿಂಡ್ರಿ ಆದ್ರೆ ನಾನು 14 ಮಿಂಡ್ರಿ. ಫೋಟೋ ಕೇಳಿದ್ರು, ನಾನು ಫೋಟೋ ಇಟ್ಕೊಂಡಿಲ್ಲ ಅಂದೆ. ಯಾವುದೋ ಒಂದು ಫೋಟೋ ಸುಮ್ಮನೆ ಒಂದಿದಕ್ಕೆ ನಾನು ತೋರಿಸಿದ್ದೀನಿ, ಅದು ಆಕ್ಚುಲಿ ಒರಿಜಿನಲ್ ಅಲ್ಲ, ಇವರ ಒತ್ತಡಕ್ಕೆ ನಾನು ಫೋಟೋ ತೋರಿಸಿರೋದು. ಆದ್ರೆ ನನಗೆ ಈ ಮಾಧ್ಯಮದವರಿಂದ ನನಗೆ ತುಂಬಾ ತೊಂದರೆ ಆಗಿದೆ. ನನ್ನ ಮನೆಯ ಓನರಿಗೆ, ಇದೇ ಸುವರ್ಣ ಚಾನಲ್ನವರು ನನ್ನ ಮನೆಯ ಓನರಿಗೆ ಫೋನ್ ಮಾಡುವ ಅಧಿಕಾರ ಯಾರು ಕೊಟ್ಟಿರೋದು? ಇವ್ರು ಎಷ್ಟು ವರ್ಷ ಇದ್ದಾರೆ ನಿಮ್ಮ ಬಿಲ್ಡಿಂಗ್ ಅಲ್ಲಿ? ಅವರನ್ನ ಖಾಲಿ ಮಾಡಿಸಿ. ಇವ್ರು ಯಾರು ನನ್ನನ್ನ ಖಾಲಿ ಮಾಡ್ಸಕ್ಕೆ? ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ? ನಿನ್ ಜನ್ಮಕ್ಕೆ ಹೋಗೋ. ಇವ್ರು ಯಾರು ನನಗೆ ಕೇಳಕ್ಕೆ? ಇವ್ರಿಗೇನು ಅಧಿಕಾರ ಇದೆ? ಮನೆ ಖಾಲಿ ಮಾಡಿಸಿ ಅಂತ ಓನರ್ಗೆ ಹೇಳಿದ್ರು, ಓನರ್ ನಿಮ್ಗೆ ಹೇಳಿದ್ರ? ಓನರ್ ಹೇಳಿದ್ರು. ಏನಂತ ಹೇಳಿದ್ರು? ಓನರ್ ಖಾಲಿ ಮಾಡು ಅಂತ ಹೇಳಿಲ್ಲ.
ನನ್ನ ಮನೆ ನಾನು ಖಾಲಿ ಮಾಡಿಸ್ಬೇಕು ಬಿಡಬೇಕು ನನಗೆ ಗೊತ್ತಿದೆ ಅಂತ ಹೇಳಿದ್ರು. ಅವ್ರು ನಿಮಗೆ ಬಂದ್ರ ಹೀಗೆ ಇಂಥ ಒಂದು ವಾಹಿನಿಯಿಂದ ಹೌದು, ನನಗೆ ಫೋನ್ ಮಾಡಿದ್ರು ಅವರು ಓನರು. ಇಂಥ ವಾಹಿನಿ ಎಲ್ಲಿರ್ತಾರೆ ಓನರ್ ಎಲ್ಲಿರ್ತಾರೆ? ಓನರ್ ಎಲ್ಲೋ ಜೆ ಪಿ ನಗರ ಅಲ್ಲೆಲ್ಲೋ ಇರ್ತಾರೆ. ಹೌದಾ? ಈಗ ಅದೇ ಮನೇಲಿ ಇದ್ದೀರಿ ನೀವು? ನಾನು ಅದೇ ಮನೆಯಲ್ಲೇ ಇದ್ದೀನಿ. ಓನರ್ ಏನು ಖಾಲಿ ಮಾಡು ಅಂತ ಹೇಳಿಲ್ಲ. ಅವ್ರಿಗೆ ನಮ್ಮ ಬಗ್ಗೆ ಏನು ಅಂತ ಗೊತ್ತು, ನಾನು ಎಂತವಳು ಅನ್ನೋದು ಗೊತ್ತು, ಏನ್ ಕಷ್ಟ ಜೀವಿ ಅಂತಾನೂ ಗೊತ್ತು ಅವರಿಗೆ. ಅಂದ್ರೆ ಒಂದು ರೀತಿಯಲ್ಲಿ ಮಾಧ್ಯಮಗಳು ನಿಮಗೆ ಟಾರ್ಚರ್ ಕೊಟ್ಟು. ಹೌದು ಅಲ್ವಾ? ಹೌದು, ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ. ತುಂಬಾ ಟಾರ್ಚರ್ ಕೊಟ್ಟಿದ್ದಾರೆ ಅಂದ್ರೆ ಅದು ಹೇಳ ತೀರದು. ಇನ್ನೇನು ನಾನು ಸಾಯ್ಬೇಕು. ನೋ ಕಾಮೆಂಟ್ಸ್, ನೋ ಕಾಮೆಂಟ್ಸ್. ಇಲ್ಲ ಸರ್. ಆಯ್ತು, SIT ಇಂದ ಹೋಗಿದ್ದೀನಿ, SIT ಇಂದ ಹೊರಗಡೆ ಬಂದಿದ್ದೀನಿ, ಒಂದು ಆಟೋದಲ್ಲಿ ಹೋಗ್ತಾ ಇದ್ದೀನಿ. ಒಂದು ಮೂಲೆಯಲ್ಲಿ ನಿಂತ್ಕೊಳ್ಳೋಣ ಅವರು ಹೋಗೋ ತನಕ ಅಂತ ಹೇಳಿ ಒಂದು ಮೂಲೆಯಲ್ಲಿ ಹೋಗಿ ನಿಂತ್ಕೊಂಡ್ರೆ ಮತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಜೋರು ಮಳೆ ಬರ್ತಾ ಇದೆ. ಹೋಗ್ತಾ ಇದೀವಿ, ಮೈನ್ ರೋಡ್ಗೆ ಹೋಗ್ತಿದ್ವಿ, ಅಲ್ಲಿಂದ ನಮ್ಮನ್ನ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ಇನ್ನೇನು ಆಕ್ಸಿಡೆಂಟ್ ಆಗಿ ಸಾಯ್ಬೇಕು ಆ ಮಟ್ಟಕ್ಕೆ ತಂದಿದ್ದಾರೆ. ಹಾಗಾದ್ರೆ ಇವ್ರು ಯಾರು? ಇವರು ನನ್ನನ್ನ ಫಾಲೋ ಮಾಡ್ಕೊಂಡು ಬರಕ್ಕೆ ಇವ್ರು ಯಾರು ಅಧಿಕಾರ ಕೊಟ್ಟಿದ್ದಾರೆ? ನೀವು ಅದನ್ನ ಹೇಳಿಲ್ವಾ, ನನ್ನನ್ನು ಯಾಕೆ ಫಾಲೋ ಮಾಡ್ಕೊಬರ್ತೀರಿ? ಕೇಳಿದೆ, ಅಲ್ಲಿಗೆ ಬಂದ್ರು, ನಾನು ಇರುವ ರೂಮಿನ ಹತ್ರ ಬಂದ್ರು. ನಾನು ನಿಮ್ಗೆ ಒಳ್ಳೇದ್ ಮಾಡಕ್ಕೆ ನೀವೇನ್ ಒಳ್ಳೇದ್ ಮಾಡಿದೀರಾ ಅಂತಾನು ಕೇಳಿದೀನಿ. ನೀವೇನ್ ಒಳ್ಳೇದ್ ಮಾಡಿದೀರಾ? ಏನಂದ್ರೆ ಒಳ್ಳೇದಂದ್ರೆ ಏನ್ ಮಾಡ್ತೀವಿ? ಗೊತ್ತಿಲ್ಲ, ಒಳ್ಳೇದ್ ಮಾಡ್ಬೇಕು ಅಂತ ಬಂದಿದ್ದೀವಿ. ನೀವೇನ್ ಒಳ್ಳೇದ್ ಮಾಡುವಂತದ್ದು? ನೀವು ಈಗ ಮಾಡಿರೋದೇ ಸಾಕು. ಇಷ್ಟು ದಿನ ಮಾಡಿರೋದು ತುಂಬಾ ದೊಡ್ಡ ಒಳ್ಳೇದ್ ಮಾಡಿದೀರಾ. ಇಲ್ಲಿಂದ ಹೋಗ್ತೀರಾ? ಇಲ್ಲ ನಾನು ಈಗ ಸಾಯ್ತೀನಿ, ನೇಣು ಹಾಕೊಂಡು ಸಾಯ್ತೀನಿ ನಿಮ್ಮ ಕಣ್ಣದ್ರಲ್ಲಿ, ಇದನ್ನು ಕ್ಯಾಮರಾ ಹಿಡ್ಕೊಂಡು ಮಾಡ್ಕೊಳ್ಳಿ ಅಂತ ಹೇಳಿದ ಮೇಲೆ ಅಲ್ಲಿಂದ ಹೋಗಿದ್ದು. ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.